ನೋಡಿ, ಇದು ದಾಗಡಿ ಬಳ್ಳಿಯ ಎಲೆಗಳು ನೋಡಿ, ಚೆನ್ನಾಗಿ ತೊಳೆದು ಕುಡಿಯುವಂಥ ನೀರಿನಲ್ಲಿ ಈ ಎಲೆಗಳನ್ನು ನಾನು ಒಂದಿಡೀ ಎಲೆಯನ್ನು ಹಾಕಿದ್ದೀನಿ. ಸುಮಾರು ಇದು 2 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಯಲಿ. ನೆನೆದ ನಂತರ ಈ ಥರ ಚೆನ್ನಾಗಿ ಕಿವುಚಿದಾಗ ಈ ಎಲೆಯಲ್ಲಿರುವಂತಹ ಸಾರಾಂಶ ಎಲ್ಲ ಈ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಈ ನೀರು ಎಷ್ಟೇ ಸಪ್ಪೆ ಇರಲಿ, ಈ ಎಲೆಯನ್ನು ಚೆನ್ನಾಗಿ ಕಿವುಚಿದಾಗ ನೀರು ಸಹ ಸಿಹಿಯಾಗುತ್ತೆ. ನೀವು ಸಕ್ಕರೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ತುಂಬ ರುಚಿಯಾಗಿರುತ್ತೆ ಈ ನೀರು. ಈ ನೀರನ್ನು ಕುಡಿಯೋದ್ರಿಂದ ನಮಗೇನೆಲ್ಲ ಲಾಭ ಅಂತಂದರೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಬಿಳಿ ಮುಟ್ಟು ಹೋಗೋದನ್ನು ತಡೆಯುತ್ತೆ. ಹಾಗೆಯೇ ಈ ಹೆಣ್ಮಕ್ಳು ಪೀರಿಯಡ್ಸ್ ಸಮಯದಲ್ಲಿ ಹತ್ರ ಬಂದಾಗ ಈ ಹೊಟ್ಟೆ ನೋವು ಬರೋದು ಅಥವಾ ಸೊಂಟ ನೋವೋದು ಇಂಥ ಸಮಸ್ಯೆಗಳೇನಾದರೂ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ತಿಂಗಳಲ್ಲಿ ಸುಮಾರು ಒಂದು 4 ಬಾರಿ ಆದರೂ ಈ ರೀತಿ ದಾಗಡಿ ಬಳ್ಳಿಯ ಎಲೆಗಳನ್ನು ತೊಗೊಂಬಂದು ನೀರಲ್ಲಿ ನೆನೆ ಹಾಕಿ ಕಿವುಚಿ ಕುಡಿಯೋದ್ರಿಂದ ಈ ಒಂದು ಹೆಣ್ಮಕ್ಳಿನ ಒಂದು ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಎಂಥದೇ ಸಮಸ್ಯೆ ಇರಲಿ, ಹೊಟ್ಟೆ ಒಳಗಡೆ ಇರುವಂಥ ವಿಷಕಾರಿ ಅಂಶಗಳನ್ನೆಲ್ಲ ಮೂತ್ರದ ಮೂಲಕ ಹೊರ ಹಾಕುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೋಡಿ, ಕಿವುಚಿದಾಯಿತು. ನೀವು ಬೇಕು ಅಂದರೆ ಫಿಲ್ಟ್ರ್ ಮೂಲಕ ಬೇಕಾದರೂ ನೀವು ಸೋಸ್ಕೊಬೋದು. ನಾನು ನೀರನ್ನು ಬಗ್ಸ್ಕೊಳ್ತಾ ಇದ್ದೀನಿ ಈ ಚಿಪ್ಪಿನೊಳಗಡೆನೆ ನಿಮಗೆ ತೋರಿಸೋದಕ್ಕೆ ಅಂತಲೇ. ನೀವು ಗ್ಲಾಸ್ ಬೇಕಾದರೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸೇವನೆ ಮಾಡ್ಬೋದು. ನಾನು ಈ ತೆಂಗಿನ ಚಿಪ್ಪು ಈಗ ತಾನೇ ತುರಿದಿರುವಂಥ ತೆಂಗಿನ ಚಿಪ್ಪು ಇದ್ದಿದ್ದರಿಂದ ನಾನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈ ನೀರಂತೂ ಈಗ ಇದಕ್ಕೆ ಯಾವುದೇ ರೀತಿ ನಾನು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಮಿಶ್ರಣ ಮಾಡಿಲ್ಲ. ತುಂಬ ರುಚಿ ಇರುತ್ತೆ, ತುಂಬ ತಣ್ಣಗಿರುತ್ತೆ. ಉರಿ ಮೂತ್ರದ ಒಂದು ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಈ ದಾಗಡಿ ಬಳ್ಳಿಯ ಸೊಪ್ಪನ್ನು ತೊಗೊಂಬಂದು ಬಸ್ಸಾರು ಮಾಡ್ತಾರೆ, ಸಾಂಬಾರಲ್ಲಿ ಬಳಸ್ತಾರೆ, ಹಾಗೆಯೇ ಚಟ್ನಿ ಮಾಡ್ತಾರೆ. ಹಾಗೆಯೇ ಒಂದು ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ಜಗದು ಕೂಡ ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇಂಥದ್ದು ಒಂದು ಎಲೆ ನೀವು ಬಾಯಿಗೆ ಹಾಕ್ಕೊಂಡು ಜಗದ್ರೆ ಸಾಕು, ಒಂದು ಬಾಯಿ ತುಂಬ ಈ ಒಂದು ಎಲೆಯ ಒಂದು ನಮಗೆ ರಸ ಅಲ್ಲ, ಅದು ತುಂಬ ಮಂದ ಆಗ್ತಾ ಹೋಗುತ್ತೆ. ಜಗದಂಗೆಲ್ಲ ತುಂಬಾ ಒಳ್ಳೆ ಉದ್ದಿನ ಬೇಳೆ ಯಾವ ರೀತಿ ಹೆಚ್ಚಾಗುತ್ತೆ ರುಬ್ದಂಗೆಲ್ಲ, ಅದೇ ರೀತಿ ಒಂದು ಎಲೆಯನ್ನು ಜಗ್ದಂಗೆಲ್ಲ ಬಾಯಿ ತುಂಬ ಎಲೆಯ ಒಂದು ಸ್ವಾದ ನಾವು ಸವಿಯಲಿಕ್ಕೆ ಸಿಗುತ್ತೆ. ಚಿಕ್ಕ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ಥರ ಮತ್ತೊಂದು ಗಿಡಮೂಲಿಕೆಯೊಂದಿಗೆ ಸದಾ ನಿಮ್ಮೊಂದಿಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.